ತನ್ನ ಗೆಳತಿಗೆ ಗಿಫ್ಟ್ ಕೊಡೋದು ಕೇಳಿದ್ದೀರಾ, ತನ್ನ ಗೆಳತಿಗೆ ಪಾರ್ಟಿ ಕೊಡೋದು ಕೇಳಿದ್ದೀರಾ, ತನ್ನ ಗೆಳತಿನ ಟೂರ್ ಕರ್ಕೊಂಡು ಹೋಗೋದು ಕೂಡ ಕೇಳಿರ್ತೀರ. ಆದರೆ ರೇಣುಕಾಸ್ವಾಮಿ ಕೊಲೆಯಾದಂತಹ ಜೂನ್ 8ನೇ ತಾರೀಕು ದರ್ಶನ್ ಅವರು ತಮ್ಮ ಗೆಳತಿಗೆ ಒಂದು ಗುಡ್ ನ್ಯೂಸ್ ಇದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದಿರತಕ್ಕಂಥ ಕಥೆ ಇದು. ಗೆಳತಿ ಪವಿತ್ರ ಗೌಡಗೆ ಗುಡ್ ನ್ಯೂಸ್. ಏನು ಗುಡ್ ನ್ಯೂಸ್ ಇದು? ತನ್ನ ಬಹುಕಾಲದ ಗೆಳತಿಗೆ ಸರ್ಪ್ರೈಸ್ ಆಗಿ ಗುಡ್ ನ್ಯೂಸ್ ಕೊಟ್ಟಿದ್ದು ದರ್ಶನ್. 8ನೇ ತಾರೀಕು ಬಾ ಪವಿ, ನಿನಗೊಂದು ಗುಡ್ ನ್ಯೂಸ್ ಇದೆ ಅಂತ ದರ್ಶನ್ ಹೇಳಿದ್ದಂತೆ ಪವಿತ್ರ ಗೌಡಗೆ. ಗುಡ್ ನ್ಯೂಸ್ ಏನದು? ಗುಡ್ ನ್ಯೂಸ್ ಅಂದರೆ ಏನೋ ಇರಬಹುದು, ಯಾವುದೋ ಗಿಫ್ಟೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಆದರೆ ಇಲ್ಲೇನಿದೆ ಅಂತ ಹೇಳಿದ್ರೆ ಪವಿತ್ರ ಗೌಡಗೆ ದರ್ಶನ್ ಕೊಟ್ಟಂಥ ಗುಡ್ ನ್ಯೂಸ್ ಇತ್ತಲ್ಲ, ನೀವು ಶಾಕ್ ಆಗುವಂಥ ನ್ಯೂಸ್ ಅದು. ನೀನು ಕೆಳಗಡೆ ಇಳಿದ ಬಾ, ಮನೆಯಿಂದ ಬಾ, ಕೆಳಗಡೆ ಇಳಿದ್ಬಿಟ್ಟು ನೀನು ಆಮೇಲೆ ನಿಂಗೆ ನಾನು ಹೇಳ್ತೀನಿ ಆ ಗುಡ್ ನ್ಯೂಸ್ ಏನು ಅಂತ ದರ್ಶನ್ ಹೇಳಿದರು. ಆಮೇಲೆ ಸಿಂಪಲ್ ಡ್ರೆಸ್ ಏನೋ ಹಾಕ್ಕೊಂಡು ಪವಿತ್ರ ಕೆಳಗಡೆ ಬಂದಿದ್ರಂತೆ. ಒಂದು ಗುಡ್ ನ್ಯೂಸ್ ಕಥೆ ಇದೆ. ಕಾರಲ್ಲಿ ಕರ್ಕೊಂಡು ಹೋಗಿದ್ದು ದರ್ಶನ್, ಹೋಗಿದ್ದು ಪವಿತ್ರ ಗೌಡ. ಕಾರ್ ವಿನಯ್ ಶೆಡ್ ಹತ್ರ ಹೋಗ್ತಾ ಇದ್ದಂತೇನೆ ಏನದು ಅಂತ ಪವಿತ್ರ ಕೇಳಿದ್ರಂತೆ. ರೇಣುಕಾಸ್ವಾಮಿನ ತೋರಿಸ್ತಾರೆ. ಇಲ್ಲಿದೆ ನೋಡು ಗುಡ್ ನ್ಯೂಸ್ ನಿನಗೆ. ಹೆಂಗೆ ನಾವು ರೇಣುಕಾಸ್ವಾಮಿಯನ್ನು ತೋರಿಸಿ ಇದೇ ನೋಡು ಗುಡ್ ನ್ಯೂಸ್ ಅಂಥೇಳಿ ದರ್ಶನ್ ಹೇಳಿದ್ರಂತೆ. ಇವನೇ ನಿನಗಿಷ್ಟು ದಿನಗಳ ಕಾಲ ಬ್ಯಾಡ್ ನ್ಯೂಸ್ ಹಾಕ್ತಾ ಇದ್ದಂಥವನು, ಬ್ಯಾಡ್ ಮೆಸೇಜ್ ಹಾಕ್ತಾ ಇದ್ದಂಥವನು ಇದೇ ರೇಣುಕಾಸ್ವಾಮಿ. ಇವನನ್ನು ಚಿತ್ರದುರ್ಗದಿಂದ ಹಿಡಿದುಕೊಂಡು ಬಂದಿದ್ದಾರೆ ನೋಡು ಅಂತ ಪವಿತ್ರ ಹೇಳ್ತಾರಂತೆ. ಪವಿತ್ರ ಮುಂದೆನೇ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರು ಅಂತ ಮಾತಾಡಿದ್ದಾರೆ. ಎಲ್ಲ ಇದಾರಲ್ಲ, 8 ಜನ ಕೊಟ್ಟಿದ್ದಾರಲ್ಲ ಹೇಳಿಕೆಗಳು, ಬಂದು ಹೋಗಿದೆ ಇದು ಕೂಡ. ಪವಿತ್ರ ಗೌಡ ಮುಂದೆನೇ ದರ್ಶನ್ ಹಲ್ಲೆ ಮಾಡಿದ್ರಂತೆ. ಬಳಿಕ ಕಾಲು ಮುಟ್ಟಿ, ಅಣ್ಣ ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ ಅಣ್ಣ, ಬಿಟ್ಬಿಡು ನನ್ನ, ಸಾರಿ ಕೇಳಕ್ಕೆ ಮುಂದಾಗಿದ್ದು ರೇಣುಕಾಸ್ವಾಮಿ. ಕಾಲಿಗೆ ಬಿದ್ದುಬಿಡ್ತೀನಿ, ಬಿಟ್ಬಿಡಿ ನನ್ನ ಅಂತ ರೇಣುಕಾಸ್ವಾಮಿ ಕೇಳಿರೋದು. ಏಯ್ ಪವಿತ್ರ ಕಾಲು ಕೂಡ ಮುಟ್ಟಬಾರ್ದು ನೀನು ಅಂತ ಸ್ವಾಮಿಗೆ ದರ್ಶನ್ ಒದ್ದಿದ್ದು ಅಂತ ಮಾಹಿತಿ. ಕಾಲು ಮುಟ್ತೆ ಪವಿತ್ರದ್ದು ನೀನು ಅಂಥೇಳಿ ಆಗ ದರ್ಶನ್ ಒದ್ರಂತೆ. ಹತ್ತು ಕರೆದು ಗೋಳಾಡಿ ತಪ್ಪಾಯಿತು ಬಿಟ್ಬಿಡೋಣ ಅಂತ ರೇಣುಕಾಸ್ವಾಮಿ ಬೇಡಿಕೊಂಡಿದ್ದಾನೆ. ನಂತರ ದರ್ಶನ್ ಮತ್ತು ಪವಿತ್ರ ಇಬ್ಬರು ಒಂದೇ ಕಾರಲ್ಲಿ ಹೊರಡ್ತಾರೆ. ದರ್ಶನ್ ಹೊಡೆದ್ರು, ಮರಣಾಂತಿಕವಾಗಿತ್ತ, ಸ್ಥಳದಲ್ಲೇ ಮೂರ್ಛೆ ಹೋಗೋ ಹಾಗೆ ಹೊಡೆದ್ರ, ಪವಿತ್ರ ಕೂಡ ಹೊಡೆದ್ರ ಗೊತ್ತಿಲ್ಲ. ದರ್ಶನ್ ಆಗ ಅವಳ ಕಾಲು ಮುಟ್ಕೊಡ್ದು ನೀನು ಅಂಥೇಳಿ ಆಗ ಒದ್ದಿದ್ದು ಯಾರಿಗೆ? ರೇಣುಕಾಸ್ವಾಮಿಗೆ ಅಂತ. ಇದು ಒಂದು ಗುಡ್ ನ್ಯೂಸ್ನ ಕಥೆ ಇದು. ಅಂದರೆ ಯಾವ್ಯಾವ ಗುಡ್ ನ್ಯೂಸ್ಗಳಿವೆಲ್ಲ, ಯಾವ ಥರ ಗುಡ್ ನ್ಯೂಸು, ಹೇಗೆ ಆಶ್ಚರ್ಯ ಆಗ್ತವ್ರಿ ಇವೆಲ್ಲರೂ ಕೂಡ. ಅಂದರೆ ಒಂದೊಂದು ನಾಗರಿಕ ಸಮಾಜದಲ್ಲಿ ನೋಡಿ, ಒಂದು ನಾಗರಿಕ ಸಮಾಜದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಈ ತರಹದ ಘಟನೆ ನಡೆಯೋಕ್ಕೆ ಸಾಧ್ಯ ಇದೆಯಾ? ಹೇಗೆ ಒಬ್ಬ ಮನುಷ್ಯನ ಕರ್ಕೊಂಬಂದ್ಬಿಟ್ಟು ಕಿಡ್ನ್ಯಾಪ್ ಮಾಡಿಬಿಟ್ಟು ತನ್ನ ಗೆಳತಿನ ಕರ್ಕೊಂಡು ಬಂದು ಗುಡ್ ನ್ಯೂಸ್ ತಂದಿದ್ದೀನಿ ನೋಡು, ಇವನು ನನಗೆ ಮೆಸೇಜ್ ಕಳಿಸ್ತಾ ಇದ್ದಿದ್ದು ಅಂತ ಒದ್ಬಿಡೋದ ಮನುಷ್ಯನಿಗೆ? ಇದೆಯಾ? ಯಾವುದಾದ್ರೂ ಕಾನೂನಲ್ಲಿ ಇದೆಯಾ? ಅಭಿಮಾನ ದೇವ ದುರ್ಲಭ. ಒಬ್ಬ ಮನುಷ್ಯನ ಮೇಲೆ ಒಂದು ಅಭಿಮಾನ ಬೆಳಿಬೇಕು ಅನ್ನೋದು ಇದೆಯಲ್ಲ, ತುಂಬ ಕಷ್ಟ ರೀ ಅದು, ತುಂಬ ಕಷ್ಟ. ಅದರಲ್ಲೂ ಕೂಡ ನೀವು ನೋಡಿ, ಒಂದು ಸಿನಿಮಾ ಒಬ್ಬ ನಟ ನಟಿಸ್ತಾರೆ, ಸಿನಿಮಾಗೆ ಜನ ದುಡ್ಡು ಕೊಟ್ಟು ನೋಡ್ತಾರೆ. ಹೋಗಿ ನೋಡಿ, ನಟ ದುಡ್ಡು ಕೊಟ್ಬಿಟ್ಟು ಯಾರನ್ನೂ ಕರೆಸಲ್ಲ, ಜನ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನೋಡ್ತಾರೆ. ನೋಡಿ ಅಂಥ ಪಾತ್ರ, ಇಂಥ ಪಾತ್ರ, ಅವರು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ, ಅವರು ಆ ರೌಡಿ ಸ್ಟೈಲು ಅದ್ಭುತ, ಅಯ್ಯೋ ಅವ್ರ ಡ್ಯಾನ್ಸು, ಅಯ್ಯೋ ಅವ್ರ ಫೈಟು, ನಿಜ ಅಲ್ವಾ? ಅಭಿಮಾನ ಬೆಳೆದು ಬಿಡುತ್ತೆ. ನಯಾ ಪೈಸೆ ಕೊಟ್ಟಿರಲ್ಲ ಯಾವ ನಟ ಕೂಡ ಒಬ್ಬ ಪ್ರೇಕ್ಷಕನಿಗೂ ಒಬ್ಬ ಅಭಿಮಾನಿಗೂ, ನಿಜ ಅಲ್ವಾ? ಆಮೇಲೆ ಯಾರಿಗೋ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು ಬೇರೆ ವಿಚಾರ. ಹಾಗಿದ್ದಾಗ ಈ ಮನುಷ್ಯನೊಬ್ಬ ಅಭಿಮಾನಿಯಂತೆ ಅಣ್ಣನ್ನ ಅತಿಗೆನ ಬಿಟ್ಬಿಡು ಅಂತ ಪವಿತ್ರಾಗಿ ಮೆಸೇಜ್ ಹಾಕಿದ್ದಂತೆ. ನಾವು ಮನುಷ್ಯನ ಪರ ವಹಿಸ್ಕೊಳ್ತಾ ಇದ್ದೀವಾ? ಅವ್ನು ಮೆಸೇಜ್ ಮಾಡಿ ಸರಿ ಅಂತಿದ್ದೀವಾ? ಇಲ್ಲ. ಅವ್ನು ಕೆಟ್ಟದಾಗಿ ನಗ್ನ ಚಿತ್ರಗಳನ್ನು ಕಳಿಸಿದ್ದಕ್ಕೆ ನಾವು ಓಕೆ ಅಂತ ಇದ್ದೀವಾ? ಇಲ್ಲ. ಮೆಥಡ್ ಅದೇನಾ? ಇಶ್ಯೂ ಸಾಲ್ವ್ ಮಾಡಲಿಕ್ಕೆ ದರ್ಶನ್ ಅಂತ ಒಬ್ಬ ನಟನಿಗೆ ಇದ್ದಂತಹ ಏಕೈಕ ಆಪ್ಷನ್ನು ಈ ಥರ ಕರ್ಕೊಂಡು ಬಂದು ಹೀರೋಗಿರಿ, ಬಾಸಿಸಮ್. ಅಂದರೆ ಸಿನಿಮಾ ಪಾತ್ರಗಳನ್ನು ನಾವು ಆ ಪಾತ್ರಗಳಲ್ಲಿ ಮಾತ್ರ ಇಟ್ಟುಬಿಟ್ಟು ಕಟ್ ಅಂತ ಹೇಳಿದ ತಕ್ಷಣ ವಾಪಸ್ ಬಂದ್ಬಿಡ್ಬೇಕು ನಾವು. ಈ ಥರ ಬರ್ತಿದ್ದ ನಟರು ಇದ್ದಾರೆ ನಮ್ಮಲ್ಲಿ. ರಜನಿಕಾಂತು, ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಅಮಿತಾಬ್ ಬಚ್ಚನ್ ಅವರು. ಸಿನಿಮಾ ಪಾತ್ರ ಮುಗೀತು ಅಂದರೆ ಆ್ಯಕ್ಷನ್ ಕಟ್, ಅಲ್ಲಷ್ಟೇ ಮುಗೀತು. ಅದೇ ಪಾತ್ರಗಳ ಆವಾಹನೆಯಾಗಿ ಅಭಿಮಾನಿಗಳ ಜೈಕಾರವೇ ನನ್ನನ್ನು ಉತ್ತುಂಗದಲ್ಲಿ ಶಿಖರದ ಮೇಲೆ ಕೂರಿಸ್ಬಿಡುತ್ತೆ ಅಂತ ಹೋದಾಗ
ನಾನು ಎಲ್ಲವೂ ಆಗಿದ್ದೀನಿ, ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಜನ ಜೈ ಅಂತ ಇದ್ದಾರೆ, ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ, ನನ್ನ ತಡೆಯೋಕ್ಕಾಗಲ್ಲ ಅನ್ನೊಂದು ಅಹಂ ಮದ ಹತ್ತಿಬಿಡುತ್ತಲ್ಲ, ತುಂಬ ಅಪಾಯಕಾರಿ ಅದು. ಆ ಕ್ಷಣಕ್ಕೆ ತಿಳಿ ಹೇಳೋರೋ, ಅದನ್ನು ಸರಿ ಮಾಡೋರೋ, ಒಂದಷ್ಟು ಜನ ಒಳ್ಳೆಯವರು ಯಾರೋ ಇದ್ದಾಗ ವ್ಯಕ್ತಿಯೊಬ್ಬನ ಮನಸ್ಥಿತಿ ಸರಿ ಹೋಗಿಬಿಡುತ್ತೆ. ನಾನೇನೋ ರಾಂಗ್ ಮಾಡ್ತಾಯಿದ್ದೀನಿ, ಇಷ್ಟು ಜನ ಹೇಳ್ತಾ ಇದ್ದಾರೆ ಅಂದಾಗ ಸಖತ್ತಾಗಿತ್ತಣ, ಸರಿಯಾಗಿತ್ತಣ, ಇನ್ನೊಂದು ಹಾಕ್ಬೇಕಾಗಿತ್ತಣ, ನಾನು ಇನ್ನೊಂದು 2 ಡೇಟ್ ಹೊಡಿತೀರಾ ಅಂತ ಅಂದ್ಕೊಂಡಿದ್ದೆ, ಅಲ್ಲಿಗೆ ನಿಲ್ಲಿಸ್ಬಾರ್ದಾಗಿತ್ತಣ ಅಂತ ಇಬ್ಬರು ಹೇಳಿದಾಗ ಆ ಮೆಂಟ್ಯಾಲಿಟಿ ಹೇಗೆ ಬಿಹೇವ್ ಮಾಡುತ್ತೋ ಅದರ ಮೇಲೆ ಲೈಫ್ ಹೊಟ್ಟೋಗುತ್ತೆ. ನಿಜ ಇದು. ಆ ಕ್ಷಣಕ್ಕೆ ಸೂಪರ್ ಅಣ್ಣ, ಅದ್ಭುತ ಅಣ್ಣ, ವಂಡರ್ಫುಲ್ ಅಣ್ಣ, ಏನು ಮಾಡಿದ್ರು ಜೈ ಅಣ್ಣ, ಹೊಡೆದ್ರ ಅಣ್ಣ ಅಣ್ಣಂಗೆ ಜೈ, ಸಾಯಿಸ್ಬಿಟ್ರ ಅಣ್ಣ ಅಣ್ಣಂಗೆ ಜೈ. ಸುಮ್ಮನೆ ಸಾಯಿಸಲ್ಲ ನಮ್ಮ ಅಣ್ಣ, ಗೊತ್ತಾ? ಪೊಲೀಸ್ ಪಾತ್ರ ಎಲ್ಲ ಮಾಡಿದ್ದಾರೆ, ಅವ್ರಿಗೇನು ಕಾನೂನು ಗೊತ್ತಿರಲ್ವಾ? ಗೊತ್ತಿದ್ದೇ ಮಾಡಿರ್ತಾರೆ ಅವರು, ಎಲ್ಲ ಪಾತ್ರ ಎಲ್ಲ ಅದೆಲ್ಲ ಓದ್ಕೊಂಡೇ ಮಾಡಿರ್ತಾರೆ ಅವರು. ಸಮರ್ಥನೆ. ಯಾರಿಗೋ ಇನ್ನೊಬ್ರಿಗೆ ಹೊಡೆದ್ರ ಅದು ಅದ್ಭುತ, ಯಾರಿಗೋ ಬೈದರ ಕೆಟ್ಟದಾಗಿ ಅದು ಅದ್ಭುತವೇ. ಈ ಎಲ್ಲ ಅದ್ಭುತಗಳು ಯಾವಾಗಿಂದ ಆಗಿದ್ದು? ತೆರೆ ಮೇಲಿನ ಅದ್ಭುತಗಳಿಗೆ ಒಂದು ದೊಡ್ಡ ಅಭಿಮಾನಿ ವರ್ಗ ತಲೆದೂಗಿರೋದು. ಅದನ್ನು ತೆರೆ ಮೇಲೇ ಇಡೋಣ ನಾವು. ಅದನ್ನು ಪರ್ಸ್ನಲ್ ಲೈಫ್ಗೂ ಬಂದು ಅದೂ ಸರಿ ಇದೂ ಸರಿ, ಹೊಡೆದ್ರೂ ಸರಿ, ಸಾಯಿಸಿದ್ರೂ ಸರಿ, ಗುಂಡಿಗೆ ತಳ್ಳಿದ್ರೂ ಸರಿ, ಡೆಡ್ ಬಾಡಿನ ಮಾಯ ಮಾಡಿದ್ರೂ ಸರಿ, ಕಾಲಲ್ಲಿ ಒದ್ರೂ ಸರಿ ಎಂದಾಗ ನೋ, ಎಲ್ಲೋ ಒಂದು ಸಮಸ್ಯೆ ಅಲ್ಲಾಗ್ತಿದೆ ಅಂತ ಅರ್ಥ ಅದರದ್ದು. ಅದರ ಅರ್ಥ ಅಷ್ಟೇ ಅಲ್ವೇನ್ರಿ? ಎಷ್ಟು ಜನನ ಇದೇ ಜಗತ್ತು ಆರಾಧಿಸಿದೆ ಅಲ್ವಾ? ದೊಡ್ಡ ದೊಡ್ಡ ನಟರುಗಳಿಗೆಲ್ಲ ಒಂದು ಆರಾಧನೆ ಸಿಕ್ಕಿದೆ ಅಲ್ವಾ? ಎಲ್ಲರೂ ಹೀಗೆ ಆಗಿಬಿಟ್ಟಿದ್ದರೆ ಏನಕ್ಕೆ ಇದೇನು ದೊಡ್ಡ ನ್ಯೂಸ್ ಮಾಡ್ತಿರಲ್ರಿ? ದರ್ಶನ ಆಗಿದ್ದಕ್ಕೆ ಮಾಡ್ತಾ ಇದ್ದೀರಾ, ಬೇರೆ ಮಾಡ್ರಾಗಿದ್ದರೆ ಮಾಡ್ತಾಯಿದ್ದೀರಾ? ಅಗ್ರಿ. ಯಾಕೆ ದರ್ಶನ ಆದರೆ ಮಾಡ್ತೀವಿ ಹೇಳಿ? ಅವರು ಮಾದರಿಯಾಗಿರಬೇಕು ಅನ್ನೋ ಒಂದು ಬಯಕೆ ಇರುತ್ತೆ ಸೊಸೈಟಿನಲ್ಲಿ, ಮಾದರಿಯಾಗಿರಬೇಕು ಅಂತ. ದರ್ಶನ್ನು ಯಾವುದೋ ಒಂದು ಜಾಕೆಟ್ ಹಾಕ್ಕೊಂಡ್ರೆ ಅಭಿಮಾನಿಗಳು ಅದನ್ನು ಫಾಲೋ ಮಾಡ್ತಾರೆ. ಅಣ್ಣ ಸಖತ್ತಾಗಿರೋ ಜಾಕೆಟ್ ಹಾಕ್ಕೊಂಡ್ರು, ಏನು ಕೂಲಿಂಗ್ ಗ್ಲಾಸ್ ಹೌದಾ ಸಿನಿಮಾದಲ್ಲಿ, ವಂಡರ್ಫುಲ್ ಕಣೋ. ದರ್ಶನ್ ಒಂದು ನಡಿಗೆ, ಒಂದು ವಾಕಿಂಗ್ ಸ್ಟೈಲ್ ಮಾಡಿ ಅದನ್ನು ಇಮಿಟೇಟ್ ಮಾಡ್ತಾರೆ, ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಇಮಿಟೇಟ್ ಮಾಡ್ತಾರೆ, ಒಂದು ಗಡ್ಡ ಬಿಟ್ಟರೆ ಇಮಿಟೇಟ್ ಮಾಡ್ತಾರೆ, ಒಂದು ಡೈಲಾಗ್ ಹೊಡೆದ್ರೆ ಇಮಿಟೇಟ್ ಮಾಡ್ತಾರೆ. ಹಾಗಿದ್ದಾಗ ಅವರ ನಡವಳಿಕೆ ಇರುತ್ತಲ್ಲ, ಆ ನಡವಳಿಕೆಯನ್ನು ಅಭಿಮಾನಿಗಳು ಇಮಿಟೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಬ್ಯಾಡ್ ಎಕ್ಸಾಂಪಲ್ ಆಗಬಾರ್ದು, ಮಾದರಿ ಆಗಬೇಕಾಗಿದ್ದಾಗ ಸಮಾಜದಲ್ಲಿ ಅವರ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿ ಜಾಸ್ತಿ ಇರೋರೇ ದಾರಿ ತಪ್ಪಿದಾಗ ಏನಾಗುತ್ತೆ, ದಾರಿಗೆ ತರ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡೇ ಮಾಡುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಅಗ್ರಿ, ಸ್ವಲ್ಪ ತಡ ಆಗುತ್ತೆ. ಇದಕ್ಕೆ ಯಾರೂ ಹೊರತಲ್ಲ ರೀ, ಯಾರ್ಯಾರೂ ಹೊರತಲ್ಲ ಇದಕ್ಕೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದು ಸಿನಿಮಾದಲ್ಲಿ ಒಂದು ಸಿಗರೇಟ್ ಸೇದಿ ಅಂತ ಹೇಳಿದ್ದಕ್ಕೆ ಅವರು ಒಪ್ಕೊಳ್ಳಲ್ಲ. ನೋ, ನಾನು ಬ್ಯಾಡ್ ಮೆಸೇಜ್ ಕೊಡ್ಕೂಡ್ದು, ನಾನೇ ಸಿಗರೇಟ್ ಹಿಡ್ಕೊಂಡು ಕೂತ್ಕೊಂಡ್ರೆ ನನ್ನ ಅಭಿಮಾನಿಗಳು ಜನನೂ ಅದನ್ನು ಫಾಲೋ ಮಾಡ್ತಾರೆ, ಸಮಾಜಕ್ಕೆ ನಾನು ಕೆಟ್ಟ ಮೆಸೇಜ್ ಕೊಡಲಾರೆ. ಸುಮ್ಮನೆ ಹಿಡ್ಕೊಂಡಂತೆ ನಡ್ಸೋಕ್ಕೂ ಕೂಡ ಒದ್ದಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಸಿಗರೇಟ್ ಸೀನ್ಗೆ. ನಾವೆಲ್ಲಿ ನಿಂತಿದ್ದೀವಿ ಹೇಳಿ ಇವತ್ತು? ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡೋದು ಮಾಡೆಲ್ಗಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು, ನಟರು ಮಾಡಬಾರ್ದು ಆ ಕೆಲಸವನ್ನು. ಅವರ ಅನುಕರಣಾ ವರ್ಗ ದೊಡ್ಡದಿರುತ್ತೆ. ಸಿನಿಮಾ ತುಂಬ ಪ್ರಭಾವಶಾಲಿ ಮಾಧ್ಯಮ. ಆ ಮಾಧ್ಯಮದಿಂದ ಸಾಧ್ಯವಾದರೆ ಮನೋರಂಜನೆ ಇಟ್ಕೊಂಡು ಮನೋರಂಜನೆಗೆ ಬಿಟ್ಬಿಡೋಣ ನಾವು. ಅದನ್ನು ರಿಯಲ್ ಲೈಫಲ್ಲೂ ಮಾಡ್ತೀನಿ, ಅಲ್ಲಿರೋದೇ ಇಲ್ಲಿರೋದು, ಇಲ್ಲಿರೋದೇ ಅಲ್ಲಿರೋದು ಆಗಿಬಿಟ್ಟಾಗ ನೋ, ಅದರ ಮಧ್ಯೆ ಒಂದು ದೊಡ್ಡ ಗೋಡೆ ಬಂದುಬಿಡುತ್ತೆ. ಕಾನೂನು ಅಂತ ಒಂದು ಗೋಡೆ ಇರುತ್ತೆ. ಆ ಗೋಡೆ ಎಲ್ಲೆಯನ್ನು ನಾವು ದಾಟಬಾರ್ದು.